11ನೇ ವರ್ಷದ ಶ್ರೀಶೈಲ ಪಾದಯಾತ್ರಿಗಳ ಸೇವೆ ನಮ್ಮ ಸರ್ವ ಸದಸ್ಯರಿಗೆ ತೃಪ್ತಿ ತಂದಿದೆ ಎಂದು ಜಿಲ್ಲಾ ವೀರಶೈವ ರುದ್ರಸೇನಾ ಸಮಿತಿಯ ಅಧ್ಯಕ್ಷರಾದ ಶಿವಶರಣ ರೆಡ್ಡಿ ಹೇಳಿದರು. ಅವರಿಂದು ನಗರದ ಜಿಲ್ಲಾಧಿಕಾರಿಗಳ ಬಂಗಲೆಯ ಎದುರಿಗೆ ವೀರಶೈವ ರುದ್ರಸೇನೆಯ ವತಿಯಿಂದ ಶ್ರೀಶೈಲ ಪಾದಯಾತ್ರಿಗಳಿಗೆ 5 ರಿಂದ 6 ದಿನಗಳವರೆಗೆ ಜರುಗುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಈ ನಮ್ಮ ಸೇವೆಯು ಸಮಿತಿಯ ಸರ್ವ ಪದಾಧಿಕಾರಿಗಳ ತನು ಮನ ಧನಾದಿ ತ್ರಿಕರಣ ಸೇವೆಯಿಂದ ಹಾಗೂ ಇನ್ನುಳಿದ ಸಮಾಜದ ಗುರು ಹಿರಿಯರ ಸಲಹೆ ಸಹಕಾರದಿಂದ ಪ್ರತಿ ವರ್ಷವೂ ಒಳ್ಳೆ ಮಾತ್ರೆಗಳ ವಿತರಣೆ ಹಾಗೂ ಪಾದಯಾತ್ರಿಗಳು ನಡೆದು ಹೋಗುತ್ತಿರುವಾಗ ಗಾಯಾಳುಗಳಿಗೆ ಸೂಕ್ತ ಔಷಧೋಪಚಾರಗಳನ್ನು ಮಾಡಿ ಕಳಿಸುತ್ತೇವೆ. ವರ್ಷದಿಂದ ವರ್ಷಕ್ಕೆ ಬಿಸಿಲಿನ ತಾಪಮಾನ ಎಷ್ಟೇ ಹೆಚ್ಚಾಗಿದ್ದರೂ ಸಹಿತ ಶ್ರೀಶೈಲಕ್ಕೆ ಪಾದಯಾತ್ರೆಯ ಮೂಲಕ ತೆರಳುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಿರುವುದು, ಅವರ ಸೇವೆ ಸಲ್ಲಿಸುತ್ತಿರುವುದು ನಮಗೆ ತುಂಬಾ ತೃಪ್ತಿ ತಂದಿದೆ ಎಂದು ಹೇಳಿದರು. 11ನೇ ವರ್ಷದಿಂದ ಪಾದಯಾತ್ರೆ ಕ್ಯಾಂಪ್ ಮಾಡ್ತಾರೆ. ಇದು ಮಾಡಬೇಕಂತ ಉದ್ದೇಶ ಏನಂದರೆ ಶ್ರೀಶೈಲ ಪಾದಯಾತ್ರಿಗಳಿಗೆ ದಾರಿಯುದ್ದನ ಊಟದ್ದಾಯಿತು, ಪ್ರಸಾದ ವ್ಯವಸ್ಥೆ ಆಯಿತು, ಎಲ್ಲ ಇರುತ್ತೆ. ಪ್ರಥಮ ಚಿಕಿತ್ಸೆಯನ್ನು ಯಾರು ಕೊಡ್ತಿರಲಿಲ್ಲ. ನಾವು ಅಬ್ಸರ್ವ್ ಮಾಡಿದಂಗೆ ಎಲ್ಲಿ ನಡೀತಿದ್ದಿಲ್ಲ. ಇದು ಬರೀ ಫಸ್ಟ್ ಏಡ್ ಅಂದರೆ ಯಾವುದೋ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತೀವಿ. ಇಲ್ಲಿ ಫಸ್ಟ್ ಏಡ್ ಅಂದರೆ ನಿಮಗೆ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟಿಂದ ಹಿಡಿದು ಒಂದು ಈವನ್ ಅವರಿಗೆ ಅಡ್ಮಿಟ್ ಇರಲಿ, ಆ್ಯಂಬುಲೆನ್ಸ್ ವ್ಯವಸ್ಥೆ ಇರಲಿ, ಈವನ್ ಯಾವುದೇ ದುರಂತ ಆದರೂ ಅವರಿಗೆ ಏನು ಸಂಪರ್ಕಿಸಿ ಏನು ಮಾಡಿಸ್ಬೇಕು ಎಲ್ಲ ರೀತಿಯಿಂದ ಚಿಕಿತ್ಸೆ ಇಲ್ಲಿ ಸಿಗುತ್ತೆ. ಈ ಸಂದರ್ಭದಲ್ಲಿ ಜಿಲ್ಲಾ ವೀರಶೈವ ರುದ್ರಸೇನೆಯ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.